ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಹಯಗ್ರೀವ ಮೂವಿ ಹೇಗಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಹಯಗ್ರೀವ ಮೂವಿ ಮಿಸ್ಟರಿ, ಥ್ರಿಲ್ಲರ್, ಸಸ್ಪೆನ್ಸ್. ಧನ್ವೀರ್ ಸಿನಿಮಾ ಹಯಗ್ರೀವದ ಪ್ಲಸ್ ಏನು ಮೈನಸ್ ಏನು? ಧನ್ವೀರ್ ನಟನೆಯ ಮತ್ತೊಂದು ಸಿನಿಮಾ ಹಯಗ್ರೀವ್ ರಿಲೀಸ್ ಆಗಿದೆ. ಬಿಡುಗಡೆ ದಿನವೇ ಸಿನಿಮಾಗೆ ವಿಘ್ನ ಆಗಿತ್ತು. ಸೆನ್ಸರ್ ಕಾಪಿ ಸಿಗದೆ ಇದರಿಂದ 2 ಶೋಗಳ ಬಳಿಕ ಸಿನಿಮಾ ಪ್ರದರ್ಶನ ಆಗುತ್ತಿದೆ. ಹೀಗಾಗಿ ಮೊದಲ 2 ಶೋಗಳಿಗೆ ಕಾದು ಕೂತಿದ್ದ ಸಿನಿ ಪ್ರಿಯರಿಗೆ ನಿರಾಶೆ ಆಗಿದ್ದು ನಿಜ. ಆದರೆ ಸಂಜೆ ಶೋಗಳಿಗೆ ಕೆಲವೆಡೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಹಯಗ್ರೀವ ಸಿನಿಮಾಗಾಗಿ ಧನ್ವೀರ್ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ದರು. ಕಳೆದ 3-4 ವಾರಗಳಿಂದ ಹಯಗ್ರೀವ ಸಖತ್ ಆಗಿಯೇ ಪ್ರಚಾರ ಆಗಿದೆ. ಇನ್ನೊಂದು ಕಡೆ ದರ್ಶನ್ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅವರ ಅಭಿಮಾನಿಗಳಿಗೆ ಮನವಿ ಕೂಡ ಹೋಗಿದೆ. ಹೀಗಾಗಿ ಒಳ್ಳೆ ಓಪನಿಂಗ್ ಸಿಗುವ ಸಾಧ್ಯತೆ ಇದೆ. ಧನ್ವೀರ್ಗೆ ಹಯಗ್ರೀವ ಸಿನಿಮಾ ವಿಶೇಷ ಸಿನಿಮಾ. ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಮಿಂಚಿದ್ದಾರೆ. ರಘು ಕುಮಾರ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಚೇತನ್ ಸಿದ್ ಕಥೆಯನ್ನು ಬರೆದಿದ್ದಾರೆ. ಧನ್ವೀರ್ಗೆ ನಾಯಕಿಯಾಗಿ ಸಂಜನಾ ಆನಂದ್ ನಟಿಸಿದ್ದಾರೆ. ಸಾಧು ಕೋಕಿಲ, ಶರತ್ ಲೋಹಿತಾಶ್ವ, ರಮೇಶ್ ಭಟ್, ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಸೇರಿದಂತೆ ಹಲವರು ಕಲಾವಿದರು ನಟಿಸಿದ್ದಾರೆ. ಹಾಗಿದ್ದರೆ ಹಯಗ್ರೀವ ಸಿನಿಮಾ ಹೇಗಿದೆ? ಹಯಗ್ರೀವದ ಕತೆ ಏನು? ಇದೊಂದು ಕಂಪ್ಲೀಟ್ ಮಿಸ್ಟರಿ, ಥ್ರಿಲ್ಲರ್, ಸಸ್ಪೆನ್ಸ್ ಸಿನಿಮಾ. ಹೀಗಾಗಿ ವೀಕ್ಷಕರಿಗೆ ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಸಿಗುತ್ತವೆ. ಸಿನಿಮಾ ಹಯಗ್ರೀವ ಟೈಟಲ್ ಏನಕ್ಕೆ ಇಟ್ಟಿದ್ದೀವಿ ಅಂತಾನೆ ಶುರುವಾಗುತ್ತದೆ. ಪುರಾಣದ ಕತೆ ಹೇಳಿ ಅಲ್ಲಿಂದ ಸಿನಿಮಾ ಶುರು ಮಾಡಿದ್ದಾರೆ. ಸಿನಿಮಾದ ಆರಂಭ ಒಂದು ಡೇಂಜರಸ್ ಕೊಲೆಯಿಂದ ಶುರುವಾಗಿದೆ. ಮನುಷ್ಯನ ದೇಹಕ್ಕೆ ಪ್ರಾಣಿಯ ಮುಖ ಅಳವಡಿಸಿ ಕೊಲೆ ಮಾಡುತ್ತಿರುತ್ತಾರೆ. ಸತ್ತಿರೋರು ಯಾರು ಅಂತ ಗುರುತಿಸುವುದಕ್ಕೆ ಆಗದೇ ಇರುವಂತೆ ಒಂದು ಪ್ಯಾಟ್ರನ್ನಲ್ಲಿ ಕೊಲೆ ನಡೆಯುತ್ತಿರುತ್ತದೆ. ಹೀಗೆ ಕೊಲೆ ಮಾಡುತ್ತಿರುವವರು ಯಾರು ಅನ್ನೋದನ್ನು ಕಂಡುಹಿಡಿಯುವುದೇ ಕತೆ. ಪರ್ಫಾರ್ಮೆನ್ಸ್ ಹೇಗಿದೆ? ಧನ್ವೀರ್ ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ವಿಚಿತ್ರ ಕೊಲೆಯ ಕೇಸ್ ಅನ್ನು ಭೇದಿಸುವ ಪಾತ್ರದಲ್ಲಿ ಮಿಂಚಿದ್ದಾರೆ. ಸಿನಿಮಾದ ಟೈಟಲ್ ಹಯಗ್ರೀವನ ಪಾತ್ರದಲ್ಲಿ ಧನ್ವೀರ್ ನಟಿಸಿದ್ದು ಒಬ್ಬ ಮಫ್ತಿಯಲ್ಲಿ ಇರುವ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಸಂಜನಾ ಆನಂದ್ಗೆ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆ, ಆದರೂ ಇಷ್ಟ ಆಗುತ್ತಾರೆ. ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ವೀಕ್ಷಕರಿಗೆ ಸರ್ಪ್ರೈಸ್ ಕೊಡುತ್ತದೆ. ಹೌದು, ಸಿನಿಮಾದ ಪ್ಲಸ್ ಏನು? ಹಯಗ್ರೀವ ಇಡೀ ಸಿನಿಮಾದಲ್ಲಿ ಧನ್ವೀರ್ ಹೈಲೈಟ್. ಇಡೀ ಸಿನಿಮಾದಲ್ಲಿ ಅವರು ಒಬ್ಬರೇ ಕಾಣಿಸಿಕೊಳ್ಳುತ್ತಾರೆ. ಸಿನಿಮಾದ ಮೊದಲ ಅರ್ಧ ಚೆನ್ನಾಗಿದೆ, ಸಖತ್ ಇಂಟ್ರೆಸ್ಟಿಂಗ್ ಅನಿಸುತ್ತದೆ. ಕಂಪ್ಲೀಟ್ ಮಿಸ್ಟರಿ, ಥ್ರಿಲ್ಲಿಂಗ್, ಸಸ್ಪೆನ್ಸ್ ಅನಿಸುತ್ತದೆ. ಸಿನಿಮಾ ಕೆಲವು ಪಾತ್ರಗಳು ತೆರೆ ಮೇಲೆ ಇಷ್ಟ ಆಗುತ್ತವೆ. ಚೇತನ್ ಸಿದ್ ಕಥೆಯನ್ನು ಚೆನ್ನಾಗಿ ಹೆಣೆದಿದ್ದಾರೆ. ಅದರಲ್ಲೂ ಟೈಟಲ್ಗೆ ಸಮಜಾಯಿಷಿ ಕೊಟ್ಟು ಸಿನಿಮಾ ಶುರು ಮಾಡಿರೋದು ಹೈಲೈಟ್. ಮೈನಸ್ ಏನಂದ್ರೆ ಫಸ್ಟ್ ಹಾಫ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೂ ಸಿನಿಮಾವನ್ನು ತುಂಬಾನೇ ಎಳೆದಿದ್ದಾರೆ. ಅಲ್ಲಲ್ಲಿ ಶಾರ್ಟ್ ಮಾಡಿದ್ರೆ ಹಯಗ್ರೀವ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಗಿಲ್ಲಿಗೆ ಈ ಸಿನಿಮಾದಲ್ಲಿ ದೊಡ್ಡ ಪಾತ್ರವೇನೂ ಕೊಟ್ಟಿಲ್ಲ. ಟೀಸರ್ನಲ್ಲಿ ತೋರಿಸಿರುವುದಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದು ಅಷ್ಟೇ. ಇನ್ನು ಕೆಲವು ಪಾತ್ರಗಳು ಹೀಗೆ ಬಂದು ಹಾಗೆ ಹೋಗುತ್ತವೆ. ಅದು ಬಿಟ್ಟರೆ ಕ್ರೈಮ್ ಸಸ್ಪೆನ್ಸ್ ಇಷ್ಟಪಡೋರಿಗೆ ಈ ಸಿನಿಮಾ ತುಂಬ ಇಷ್ಟ ಆಗುತ್ತದೆ. ಇದೇ ರೀತಿ ಮೂವಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.